ಗೋಲ್ಡನ್ ಸ್ಟಾರ್ ಗಣೇಶ್, ಯೋಗರಾಜ್ ಭಟ್, ರಾಕಿಂಗ್ ಸ್ಟಾರ್ ಯಶ್, ಪ್ರಶಾಂತ್ ನೀಲ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ತರುಣ್ ಸುಧೀರ್, ಕಿಚ್ಚ ಸುದೀಪ್, ಅನೂಪ್ ಭಂಡಾರಿ, ಶಿವಣ್ಣ, ಸೂರಿ ಇವರ ಕಾಂಬಿನೇಷನ್ ಅಲ್ಲಿ ಬಂದ ಸಿನಿಮಾ ಹಿಟ್ ಆಗಿದ್ದು ಆಯ್ತು, ಜನ ಪ್ರೀತಿಸಿದ್ದು ಆಯ್ತು. ಬಟ್ ಈ ವಿಡಿಯೋದಲ್ಲಿ ನಾವ್ ಯಾವಾಗ್ಲೂ ಥಿಂಕ್ ಮಾಡ್ತಾ ಇರ್ತೀವಿ ಇವರಿಬ್ರು ಸೇರಿ ಸಿನಿಮಾ ಮಾಡಬೇಕು ಅಂತ. ಬಟ್ ಆಗಿರಲ್ಲ. ಅಪ್ಪಿ ತಪ್ಪಿ ಆದ್ರೆ ಒಂದು ಯೂನಿಕ್ ಸಿನಿಮಾ ಅಂತೂ ಹೊರಗಡೆ ಬರುತ್ತೆ. ಆ ತರ ಅನ್ಸಿರೋ 7 ಕಾಂಬಿನೇಷನ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇದ್ದೀನಿ, ನಾನು ಹೇಳೋ ಕಾಂಬಿನೇಷನ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂಡ್ ಲಾಸ್ಟ್ ಒನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇದೆ. ವಿಡಿಯೋನ ಎಂಡ್ ತನಕ ನೋಡಿ. ನಂಬರ್ 1, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಹಾಗೂ ಟಗರು ಸೂರಿ ಅವರು. ಗಣೇಶ್ ಅವರು ಬರೇ ಫ್ಯಾಮಿಲಿಗೆ ಇಷ್ಟ ಆಗೋ ತರ ಅಥವಾ ಫೀಲ್ ಗುಡ್ ಸಿನಿಮಾನ ತುಂಬಾ ಮಾಡಿದ್ದಾರೆ. ಅಂಡ್ ಈ ಕಡೆ ಸೂರಿ ಅವರು ಜಾಕಿ, ಅಣ್ಣ ಬಾಂಡ್, ಟಗರು ಇವರ ಫ್ಲೇವರೇ ಒಂಥರ ಸನ್ನಿವೇಶನ ಅಥವಾ ಅದರಲ್ದೊಂದು ತೋರಿಸೋ ರೀತಿ ತುಂಬಾ ರಿಯಲಿಸ್ಟಿಕ್ ಆಗಿ ಇರುತ್ತೆ. ಮತ್ತೆ ಸೂರಿ ಅವರು ಮಾಸ್ ಎಲಿಮೆಂಟ್ಸ್ ನ ಹ್ಯಾಂಡಲ್ ಮಾಡೋ ರೀತಿ ತುಂಬಾ ಯೂನಿಕ್ ಆಗಿ ಇರುತ್ತೆ. ಇವರಿಬ್ರು ಸೇರಿ ಸಿನಿಮಾ ಮಾಡಿದ್ರೆ ಇಲ್ಲಿವರೆಗೂ ನೋಡದೇ ಇರೋ ಒಂದು ಸಿನಿಮಾನ ನೋಡ್ಬೋದು ಅಂತ ಅನ್ಸುತ್ತೆ. ನಂಬರ್ 2, ಉಪೇಂದ್ರ. ಇವರು ನಮ್ಮ ಯಾವ ಸ್ಟಾರ್ಸ್ನಾದ್ರೂ ಡೈರೆಕ್ಟ್ ಮಾಡಿದ್ರು ಅದು ಹಬ್ಬನೇ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಉಪೇಂದ್ರ ಅವರು ದರ್ಶನ್, ಸುದೀಪ್, ಯಶ್ ಅವರನ್ನ ಡೈರೆಕ್ಟ್ ಮಾಡಿದ್ರೆ ಇಲ್ಲಿವರೆಗೂ ನಾವು ನೋಡದೇ ಇರೋ ಸೈಡ್ನ ನೋಡ್ಬೋದು, ಅದಂತೂ ಪಕ್ಕ. ಯಾಕಂದ್ರೆ ಉಪೇಂದ್ರ ಅವರ ಮೂವೀಸ್ ರೆಗ್ಯುಲರ್ ಟೆಂಪ್ಲೇಟ್ ಅಲ್ಲಿ ಇರಲ್ಲ, ತುಂಬಾ ಯೂನಿಕ್ ಆಗಿ ಇರುತ್ತೆ. ಮತ್ತೆ ಇವರು ಡೈರೆಕ್ಟ್ ಮಾಡಿರೋ ಮೂವಿಗೆ ಯಾವಾಗ್ಲೂ ಒಂದೇ ರಿಸಲ್ಟ್, ಒಂದು ಹಿಟ್ಟು ಇಲ್ಲ ಫ್ಲಾಪ್. ಇವರ ಡೈಲಾಗ್ಸ್, ಸ್ಕ್ರೀನ್ ಪ್ಲೇ ಅಲ್ಲಿ ಇವರನ್ನ ಆಲ್ರೆಡಿ ನೋಡಿದೀವಿ. ಬೇರೆಯವ್ರ ಜೊತೆ ಮಾಡ್ಲಿ ಅಂತ ಹೇಳ್ತಾ ನಂಬರ್ 3ಗೆ ಹೋಗೋಣ. ಸಂತೋಷ್ ಆನಂದರಾಮ್ ಅವರು, ಧ್ರುವ ಸರ್ಜಾ ಅವರು. ಸಂತೋಷ್ ಆನಂದರಾಮ್ ಅವರು ರಾಮಾಚಾರಿ, ರಾಜ್ಕುಮಾರ, ಯುವರತ್ನ ಅಂತ ಒಳ್ಳೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ಸ್ನ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಈ ತರ ಸಿನಿಮಾಗಳನ್ನ ಧ್ರುವ ಸರ್ಜಾ ಅವರು ಮಾಡಿದ್ರೆ ಮತ್ತೆ ಅವರ ವೈಬ್ಗೆ ಅಂದ್ರೆ ಬಹದ್ದೂರ್, ಅದ್ದೂರಿ ಈ ಸಿನಿಮಾಯಿಂದ ಅವರು ತುಂಬಾ ರೀಚ್ ಆಗಿದ್ರು. ಪಗರು, ಮಾರ್ಟಿನ್ ಬಡ್ಜೆಟ್ ವೈಸ್ ದೊಡ್ಡದಾಗಿದ್ರು, ಬಟ್ ಸಿನಿಮಾ ರೀಚ್ ಆಗ್ಲಿಲ್ಲ. ಹೀಗಿರುವಾಗ ಸಂತೋಷ್ ಆನಂದರಾಮ್ ಅವ್ರ ಜೊತೆ ಮೂವಿ ಮಾಡಿದ್ರೆ ವರ್ಕ್ ಆಗ್ಬೋದು. ನಂಬರ್ 4, ಕಿಚ್ಚ ಸುದೀಪ್ ಅವರು, ಸಿಂಪಲ್ ಸುನಿ ಅವರು. ಸುದೀಪ್ ಅವರು ಎಲ್ಲಾ ತರದ ಆಕ್ಟಿಂಗ್ ಮಾಡಿದ್ದಾರೆ. ಬಟ್ ವಿಷ್ಣುವರ್ಧನ ಸಿನಿಮಾದಲ್ಲಿ ಅವರಿಗೆ ಇರೋ ಕಾಮಿಡಿ ಟೈಮಿಂಗ್ ಮತ್ತೆ ಈವನ್ ವೀರ ಮದಕರಿ ಸಿನಿಮಾದಲ್ಲೂ ಕೂಡ ಕಾಮಿಡಿ ಚೆನ್ನಾಗಿ ವರ್ಕ್ ಆಗಿದೆ. ಸಿಂಪಲ್ ಸುನಿ ಅವರು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಚಮಕ್, ಒಂದು ಸರಳ ಪ್ರೇಮ ಕತೆ ಈ ಸಿನಿಮಾಗಳಲ್ಲಿ ರೈಟಿಂಗ್ ಚೆನ್ನಾಗಿದೆ. ಅಂದ್ರೆ ಅವ್ರದ್ದೊಂದು ಫ್ಲೇವರ್ ಇದೆ, ಅದನ್ನ ಕ್ಯಾರಿ ಮಾಡ್ತಾರೆ. ಮತ್ತೆ ಮಾಸ್ ಅನ್ನೋ ಎಲಿಮೆಂಟೇ ಇರಲ್ಲ. ಆದ್ರೆ ಇವರು ಅವರನ್ನ ಡೈರೆಕ್ಟ್ ಮಾಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗೋದಂತೂ ನಿಜ. ನಂಬರ್ 5, ಪ್ರಶಾಂತ್ ನೀಲ್ ಅವರು, ದರ್ಶನ್ ಅವರು. ಎಲಿವೇಶನ್, ಒಂದು ಕ್ಯಾರೆಕ್ಟರ್ಗೆ ಪ್ರಾಪರ್ ಮಾಸ್ ಎಲಿಮೆಂಟ್ಸ್ ನ ಕ್ರಿಯೇಟ್ ಮಾಡಿ ಅಂಡ್ ಆ ಮಾಸ್ ಮೂಮೆಂಟ್ಸ್ ನ ಡೈಲಾಗ್ ಇಂದ ಎಲಿವೇಟ್ ಮಾಡ್ತಾ ಥಿಯೇಟರ್ ಅಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕ್ರಿಯೇಟ್ ಮಾಡೋದ್ರಲ್ಲಿ ಪ್ರಶಾಂತ್ ನೀಲ್ ಅವರು ಬೆಸ್ಟ್. ಇನ್ನು ಡಿ ಬಾಸ್ ಹೆಸರು ಕೇಳಿದ ತಕ್ಷಣ ನೆನಪಾಗೋದು ಮಾಸ್. ಇವರ ಪೊಟೆನ್ಶಿಯಲ್ ನ ಈಗಾಗಲೇ ತರುಣ್ ಸುಧೀರ್ ಅವರು ಯೂಸ್ ಮಾಡ್ಕೊಂಡಿದ್ದಾರೆ. ಜಸ್ಟ್ ಇನ್ ಕೇಸ್ ಪ್ರಶಾಂತ್ ನೀಲ್ ಅವರು ದರ್ಶನ್ ಅವರನ್ನ ಡೈರೆಕ್ಟ್ ಮಾಡಿದ್ರೆ ಫ್ಯಾನ್ಸ್ಗಂತೂ ಹಬ್ಬನೇ ಅಂತ ಅನ್ಸುತ್ತೆ. ನಂಬರ್ 6, ದರ್ಶನ್ ಅವರು ಹಾಗೂ ಯೋಗರಾಜ್ ಭಟ್ ಅವರು. ಭಟ್ರು ಬರೆಯೋ ಡೈಲಾಗ್ಸ್, ಅವ್ರು ಕ್ರಿಯೇಟ್ ಮಾಡೋ ಕ್ಯಾರೆಕ್ಟರ್ಗಳು ಅಂಡ್ ಅಂತ ಸಿನಿಮಾಗಳನ್ನ ದರ್ಶನ್ ಅವರು ಆಕ್ಟ್ ಮಾಡಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ನಾನಿಲ್ಲಿ ಹೇಳ್ತಿರೋದು ಗರಡಿ ತರ ಸಿನಿಮಾ ಅಲ್ಲ, ಡ್ರಾಮಾ ತರ ಸಿನಿಮಾ, ಗಾಳಿಪಟ ತರ ಸಿನಿಮಾ. ಈ ತರ ಜಾನರ್ ಅಲ್ಲಿ ದರ್ಶನ್ ಅವರನ್ನ ನೋಡಿದ್ರೆ ಹೇಗಿರುತ್ತೋ ನೀವೇ ಕಮೆಂಟ್ ಮಾಡಿ. ಅಂಡ್ ದ ಲಾಸ್ಟ್ ಒನ್, ಇದು ಆಗೋದಿಲ್ಲ ಬಟ್ ಆಗಿದ್ರೆ ಹೆಂಗಿರ್ತಿತ್ತು ಅಂತ ಅಷ್ಟೇ. ಸಲಾರ್ ಸಿನಿಮಾ ಗೊತ್ತಲ್ಲ, ಅಫ್ಕೋರ್ಸ್ ಮೂವಿ ಅನ್ಕೊಂಡಿದ್ದ ರೇಂಜ್ಗೆ ಹೋಗ್ಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ಫ್ರೆಂಡ್ಶಿಪ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಈ ಸಿನಿಮಾನ ದರ್ಶನ್ ಅವರು, ಸುದೀಪ್ ಅವರು ಮಾಡಿದ್ರೆ ಕರ್ನಾಟಕದಲ್ಲಿ ಇದುವರೆಗೂ ಆಗದೆ ಇರೋ ಕಲೆಕ್ಷನ್ಸ್ ನೋಡ್ಬೋದಿತ್ತೇನೋ. ಅಫ್ಕೋರ್ಸ್ ಇದಾಗಲ್ಲ, ಬಟ್ ಹಾಗೆ ಯೋಚನೆ ಮಾಡ್ತಿರ್ಬೇಕಾರೆ ಇವರು ಮಾಡಿರೋ ಕುಚುಕು ಕುಚುಕು ಸಾಂಗ್ ನೋಡಿ ಈ ಸಿನಿಮಾ ನೆನಪಾಯ್ತು. ನಾನು ಹೇಳಿರೋ ಕಾಂಬಿನೇಷನ್ ಯಾವ ಆಗೋದಿಲ್ಲ, ಆದ್ರೆ ಒಳ್ಳೇದೆ. ಬಟ್ ಹೀಗೆಲ್ಲ ಆದ್ರೆ ಹೇಗಿರುತ್ತೆ, ಅದರಲ್ಲೂ ಇವರನ್ನ ಡೈರೆಕ್ಟ್ ಮಾಡಿದ್ರೆ ಹೇಗೆ ಅನಿಸ್ಬೋದು ಅಂತ ಈ ವಿಡಿಯೋ ಮಾಡಿದ್ದೀನಿ. ನಮ್ಮ ಟೀಮ್ ಎಲ್ಲ ಸೇರಿ ಮರೀಚಿಕೆ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದೀವಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ, ನಿಮ್ಮ ಟೈಮ್ ವೇಸ್ಟ್ ಆಗೋದಿಲ್ಲ. ಮತ್ತೆ ಈ ವಿಡಿಯೋದ ಕಂಟೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ತಿಳಿಸಿ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್ನ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.